ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಕೃಷ್ಣ ರುಕ್ಕು ಧಾರಾವಾಹಿಯ ಕಲ್ಯಾಣಿ ಅವರ ನಿಜ ಜೀವನದ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ವೀಕ್ಷಕರೇ. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆನ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ವೀಕ್ಷಕರೇ, ಯಾಕಂದರೆ ಇದೇ ರೀತಿಯಾದ ನಿಜ ಜೀವನದ ಬಗ್ಗೆ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನಾನು ಇವರದ ಒಂದು ನಿಜ ಜೀವನದ ಬಗ್ಗೆ ನಿಮಗೆ ವಿವರನ ತಿಳಿಸ್ಕೊಡ್ತೀನಿ. ಸೊ ಏದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಅವರ ನಿಜವಾದ ಹೆಸರು, ವಯಸ್ಸು, ವಿದ್ಯಾಭ್ಯಾಸ ಹಾಗೂ ಹುಟ್ಟಿನ ಬಗ್ಗೆ ನಿಮಗೆ ಪೂರ್ತಿ ವಿವರನ ಇಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ವೀಕ್ಷಕರೇ, ನಾನು ಇವರ ಒಂದು ಬ್ಯಾಕ್ಗ್ರೌಂಡ್ ಹಾಗೂ ಬರ್ತ್ ಪ್ಲೇಸ್ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಮೊದಲನೇದಾಗಿ ಇವರ ಒಂದು ಬರ್ತ್ ಪ್ಲೇಸ್ ನೋಡೋದಾದ್ರೆ ಇವರು ಯಾವ ಊರಿನವರು ಅಂದರೆ ಮಾರ್ಕಂಜ ಹಳ್ಳಿಯ ಸೂಳ್ಯ ತಾಲೂಕು, ದಕ್ಷಿಣ ಕನ್ನಡ ಡಿಸ್ಟಿಕ್, ಕರ್ನಾಟಕದಲ್ಲಿ ಇವರು ಹುಟ್ಟಿದ್ದು ವೀಕ್ಷಕರೇ. ಸೊ ಇವರ ಒಂದು ಬರ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಮುಂದೆ ಬರೋದಾದರೆ ಇವರ ಒಂದು ಬ್ಯಾಕ್ಗ್ರೌಂಡ್ ಹೇಳಬೇಕಾದ್ರೆ ಇವರ ಒಂದು ಫ್ಯಾಮಿಲಿ ಏನಿದೆ, ಇವರು ಬೇಸಿಕಲಿ ಟ್ರೆಡಿಷ್ನಲ್ನ ಫಾಲೋ ಮಾಡ್ತಾರೆ ಹಾಗೂ ಇವರು ಅಗ್ರಿಕಲ್ಚರ್ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಇವರು ಅಗ್ರಿಕಲ್ಚರಲ್ಲಿ ತುಂಬ ತೊಡಗಿದ್ದಾರೆ ಇವರ ಫ್ಯಾಮಿಲಿಯವರು ಅಂತ ಹೇಳ್ಬೋದು ವೀಕ್ಷಕರೇ. ಇವರ ಒಂದು ಮೂಲ ಆದಾಯ ಏನಿದೆ, ಸೊ ಅದು ಅಗ್ರಿಕಲ್ಚರು ಹಾಗೂ ಟ್ರೆಡಿಷ್ನಲ್ ಆರ್ಟ್ಸ್ ಅಂದರೆ ಯಕ್ಷಗಾನ. ಸೊ ಆ ರೀತಿಯಾದ ಒಂದು ಇದರಲ್ಲಿ ವಿಭಾಗದಲ್ಲಿ ಇವರು ತೊಡಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮುಂದೆ ಬರೋದಾದರೆ ಇವರು ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ನ ಮಾಡಿದ್ದಾರೆ. ಸೊ ಏನಪ್ಪ ಅದು ಅಚೀವ್ಮೆಂಟ್ ಅಂದರೆ ಅದು ಇವರು ಮೊದಲನೇ ಹುಡುಗಿಯರಲ್ಲಿ ಚೆಂಡೆ ಪ್ಲೇಯರ್ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೀವು ಕೇಳ್ಬೋದು ಚೆಂಡೆ ಅಂದರೆ ಏನು ಅಂತ. ಸೊ ಚೆಂಡೆ ಅಂದರೆ ಡ್ರಮ್ ಥರ ಇರುತ್ತೆ. ಸೊ ನೀವು ಕೇರಳ ಬ್ಯಾಂಡ್ ಅಂತ ಕೇಳಿರ್ಬೋದು. ಸೊ ಅದೇ ಚೆಂಡೆ ವೀಕ್ಷಕರೇ. ಸೊ ಅದನ್ನು ಮೊದಲನೇ ಫೀಮೇಲು ಇವರು ಅದನ್ನು ಕಲ್ತಿರೋದು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದೊಂದು ಹೆಮ್ಮೆ ಇವ್ರದ್ದು ಆಗಿದೆ ವೀಕ್ಷಕರೇ. ಸೊ ಇವರು ತುಂಬ ಚೆನ್ನಾಗಿ ಅದನ್ನು ಬಾರಿಸ್ತಾ ಇದ್ರಂತೆ ಅಂತ ಹೆಸರಾಗಿದ್ದಾರೆ. ಅಂದರೆ ಆ ಕಡೆ ಮಂಗಳೂರು ಸೈಡು, ಸೂಳ್ಯ ಸೈಡಲ್ಲಿ ಇವರು ಫೇಮಸ್ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮುಂದೆ ಬರೋದಾದರೆ ಇವರು ಯಾವ ಸೀರಿಯಲ್ಗಳಲ್ಲಿ ಯಾವ ಮೂವೀಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಸೊ ಮೊದಲನೇದಾಗಿ ಇವರ ಒಂದು ಸೀರಿಯಲ್ ಬಗ್ಗೆ ನೋಡ್ಕೊಬರೋಣ. ಇವರ ಸೀರಿಯಲ್ಸ್ಗಳ ಲಿಸ್ಟ್ ನೋಡೋದಾದರೆ ಮೊದಲನೇದಾಗಿ ಗೃಹ ಪ್ರವೇಶ ಅಂತ ಹೇಳ್ಬೋದು. ಸೊ ಇದೊಂದು ಪಾಪ್ಯುಲರ್ ಸೀರಿಯಲ್ ಅಂತ ಹೇಳ್ಬೋದು. ಅದು ಕಲರ್ಸ್ ಕನ್ನಡದಲ್ಲಿ ಇದು ಪ್ರಕಟವಾಗ್ತಾ ಇತ್ತು ವೀಕ್ಷಕರೇ. ಸೊ ಇವರೊಂದು ನೆಗೆಟಿವ್ ರೋಲಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ಬೋದು. ಮುಂದೆ ಬರೋದಾದರೆ ಯಾವ್ದಪ್ಪ ಅಂದರೆ ನೀನಾದೇನಾ ಅಂತ ಇದು ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇತ್ತು ವೀಕ್ಷಕರೇ. ಸೊ ಅದರಲ್ಲೂ ಸಹ ಇವರು ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಸೌಂದರ್ಯ ಒಂದು ಆ ಕ್ಯಾರೆಕ್ಟರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮುಂದೆ ಬರೋದಾದರೆ ನಾತಿಚರಾಮಿ ಎಂಬ ಒಂದು ಸೀರಿಯಲ್ನಲ್ಲಿ ಇವರು ಇದು ಮಾಡಿದ್ದಾರೆ ಅಂದರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇವರು ಸುಮಾರು ಫಿಲಮ್ಸ್ಗಳಲ್ಲಿ ಆಗಿರ್ಬೋದು ಹಾಗೂ ಒಂದು ಕಾರ್ಯಕ್ರಮದಲ್ಲಾಗಿರ್ಬೋದು ಇವರು ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿರ್ಬೋದು ವೀಕ್ಷಕರೇ. ಮುಂದೆ ಬರೋದಾದರೆ ಯಾವ್ದ್ರ ಬಗ್ಗೆ ಅಂದರೆ ಅದು ಇವರ ಡೇಟ್ ಆಫ್ ಬರ್ತ್ ಹಾಗೂ ಇವರ ಏಜ್. ಸೊ ಮೊದಲನೇದಾಗಿ ಇವರ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಜೂನ್ 17. ಆದರೆ ಯಾವ ವರ್ಷದಲ್ಲಿ ಇವರು ಹುಟ್ಟಿದ್ದು ಅನ್ನೋದು ಕ್ಲಾರಿಟಿ ಗೊತ್ತಾಗಿಲ್ಲ ವೀಕ್ಷಕರೇ. ಸೊ ನಮಗೆ ಬಂದಿರೋ ಒಂದು ಅಪ್ಡೇಟ್ ಪ್ರಕಾರ ಇವರ ವಯಸ್ಸು 28ರಿಂದ 32 ಹೊರಗಡೆ ಆಗಿರ್ಬೋದು ಅಂತ ಅಪ್ಡೇಟ್ ಬಂದಿದೆ. ಸೊ ಅದರಲ್ಲಿ ಯಾವುದರಲ್ಲಿ 29 ಆಗಿರ್ಬೋದು, 31 ಇಲ್ಲ 36 ಸರಿ ಆಗಿರ್ಬೋದು. ಸೊ 28ರಿಂದ 32ವರೆಗೆ ಇವರ ಏಜು ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮುಂದೆ ಬರೋದಾದರೆ ಇವರ ಎಜುಕೇಷನು. ಸೊ ಇವರ ಎಜುಕೇಷನ್ ಏನು ಮಾಡಿದ್ದಾರೆ ಅನ್ನೋದಾದರೆ ಇವರು ಪ್ರೈಮರಿ ಹಾಗೂ ಸೆಕೆಂಡರಿ ಎಜುಕೇಷನ್ನ ಅಲ್ಲೇ ಲೋಕಲಿ ದಕ್ಷಿಣ ಕನ್ನಡದಲ್ಲೇ ಕಂಪ್ಲೀಟ್ ಮಾಡ್ತಾರೆ ವೀಕ್ಷಕರೇ. ಇವರು ಮುಂದೆ ಡಿಗ್ರಿ ಏನಿದೆ ಅದು ಯಾವ ಇದ್ರಲ್ಲಿ ಮಾಡಿದ್ದಾರೆ, ಯಾವ ಊರಲ್ಲಿ ಮಾಡಿದ್ದಾರೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಗೊತ್ತಾಗಿಲ್ಲ ವೀಕ್ಷಕರೇ. ಬರೀ ಇವರು ಪ್ರೈಮರಿ ಹಾಗೂ ಸೆಕೆಂಡರಿ ಏನಿದೆ ಅದನ್ನು ದಕ್ಷಿಣ ಕನ್ನಡದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ. ಸೊ ವೀಕ್ಷಕರೇ, ಮುಂದೆ ಬರೋದಾದರೆ ಇವರ ಫ್ಯಾಮಿಲಿ ಬಗ್ಗೆ. ಸೊ ನಾವೊಂದು ಬೇಜಾರಾದ ವಿಷಯ ಏನಪ್ಪ ಅಂದರೆ ಅದು ಇವರ ತಂದೆ ಸತ್ತೋಗಿದ್ದಾರೆ ಹಾಗೂ ಇವರ ಗಂಡ ಸಹ ಏನಾಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರ ಗಂಡನೂ ಸಹ ಇವರ ಜೊತೆ ಇಲ್ಲ, ಬರೀ ಇವರು ಸಿಂಗಲ್ ಪೇರೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಮಗಳು ನೀವು ನೋಡಿರ್ಬೋದು, ಮೊದಲನೇ ಫೋಟೋ ಅವರ ಮಗಳು ಜೊತೆ ಇರೋದನ್ನ ನಾನು ಹಾಕಿದ್ದೆ. ಸೊ ಅಷ್ಟಾಗಿತ್ತು ವೀಕ್ಷಕರೇ. ಇವರ ತಂದೆನೂ ಸಹ ಇವರ ಜೊತೆ ಇಲ್ಲ, ಬರೀ ಇವರು ತಾಯಿ ಜೊತೆ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇವರ ತಂದೆ ಯಕ್ಷಗಾನದ
ಆರ್ಟಿಸ್ಟ್ ಅಂತ ಹೇಳ್ಬೋದು, ಹಾಗೂ ಅಗ್ರಿಕಲ್ಚರಲ್ಲೂ ಸಹ ಇವರು ಹೆಸರು ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮುಂದೆ ಬರೋದಾದರೆ ಇವರಿಗೆ ಅಕ್ಕ ಇದ್ದಾರಾ, ತಂಗಿ ಇದ್ದಾರಾ ಅನ್ನೋದಾದರೆ ಇವರಿಗೆ ಒಬ್ಬರು ಸಿಸ್ಟರ್ ಇದ್ದಾರೆ ವೀಕ್ಷಕರೇ. ಸೊ ಇವರಿಬ್ಬರು ಸಹ ಚಂಡೆ ಪ್ಲೇಯರ್ಸ್ಗಳಂತ ಹೇಳ್ಬೋದು. ತುಂಬ ಪ್ರೊಫೆಷ್ನಲ್ ಆಗಿ ಅವರ ತಂದೆ ಏನಿದ್ದಾರೆ ಇವರ ಇಬ್ಬರು ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಮುಂದೆ ಬರೋದಾದರೆ ಇತ್ತೀಚೆಗೆ ಬರುತ್ತಿರುವ ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ಇವರು ಒಂದು ಪ್ರಾಮಿನೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದು ಕಲ್ಯಾಣಿ ಎಂಬ ಪಾತ್ರದಲ್ಲಿ ಇವರು ನಟಿಸುತ್ತಿದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿರ್ಬೋದು, ಮೊದಲು ಬಂದಾಗ ಇವರು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಆಗಿ ಇತ್ತು. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಇವರು ನೆಗೆಟಿವ್ ಆಗಿ ಇದಾಗ್ತಾ ಇದ್ದಾರೆ. ಸೊ ಇವರು ಮನೆಗೆ ದೋಷ ಮಾಡಿರ್ಬೋದು, ಏನಾದ್ರು ಒಂದು ಅಡೆತಡೆ ತೊಂದರೆಗಳನ್ನ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವರು ಒಂದು ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಆ ಮನೆಗೆ ಮದುವೆ ಆಗೋಗ್ತಾರೆ, ನಿಮ್ಗೆಲ್ಲರೂ ಗೊತ್ತಿರ್ಬೋದು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ನ ಆನ್ ಮಾಡ್ಕೊಂಡಿರಿ, ಯಾಕಂದರೆ ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ.